ಆಗ್ತಾ ಇದ್ದಾನಲ್ಲಪ್ಪೋ, ಅವನಿಗೇನು ಕೊಡಬೇಕು ಗಿಫ್ಟಾಗಿ ಅಂಥೇಳಿ ಮುಂಬೈ ನಗರವನ್ನು ಗಿಫ್ಟಾಗಿ ಕೊಟ್ಟರು. ಯಾರಿಗೆ? ವರದಕ್ಷಿಣೆ ರೂಪವಾಗಿ ಈ ಕೆಳಗಿನ ಯಾವ ನಗರವು ಬ್ರಿಟಿಷರಿಗೆ ಬಂದಿತ್ತು ಅಂದ್ರೆ ಮುಂಬೈ ನಗರವನ್ನು. ನೋಡಿ, ರಾಜಕುಮಾರಿ ಅವಳು, ರಾಜಕುಮಾರ ಅವನು, ಪ್ಲೇಸ್ ನಮ್ದತ್ತ. ಅದು ವರದಕ್ಷಿಣೆ ರೂಪವಾಗಿ ಅಂತ. ಅವಾಗೇನಂತಂದಾಗ ಇದನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ವಹಿಸಿಕೊಟ್ಟು ಹೋದ ಯಾರು? 2ನೇ ಚಾರ್ಲ್ಸ್ ಎಂಬ ವ್ಯಕ್ತಿ. ಹಾಗಾಗಿ ಈಸ್ಟ್ ಇಂಡಿಯಾ ಕಂಪನಿಗೆ ಯಾವ ಪ್ಲೇಸ್ ಬತ್ತು? ಮುಂಬೈ ಬತ್ತು. ಮುಂಬೈಯನ್ನು ಏನಂತಂದಾಗ ಇವಾಗ ಗೇಟ್ ವೇ ಆಫ್ ಇಂಡಿಯಾ ಅಂತೇಳಿ ಕರೀತಾರೆ. ಭಾರತದ ಹೆಬ್ಬಾಗಿಲು. ಈ ಕಡೆಗೆ ಸೂರತ್ ಫೇಮಸ್ ಆದ ಸಿಟಿ ಬತ್ತಾ, ಈ ಕಡೆಗೆ ಏನಂತಂದಾಗ ಮುಂಬೈ ಬತ್ತಾ, ಈ ಕಡೆಗೆ ಮದ್ರಾಸ್ ಬತ್ತಾ, ಈ ಕಡೆಗೆ ಕಲ್ಕತ್ತಾ ಬತ್ತು. ಪ್ರಸಿದ್ಧವಾದಂಥ ನಗರಗಳು ಬಂದವು. ಒಂದು ಸ್ವಲ್ಪ ನೋಡಿ ಫಾಸ್ಟಾಗಿ ಏನಂತಂದಾಗ ರಿವಿಷನ್ ಮಾಡೋಣಂತ. ರಿವಿಷನ್ ಮಾಡಿ ನೆಕ್ಸ್ಟ್ ಪೇಜಿಗೆ ಹೋಗೋಣ. ನೆಕ್ಸ್ಟ್ ಪೇಜಿಗೆ ಹೋಗೋದಕ್ಕಿಂತ ಮೊದಲು ಏನು ಮಾಡೋಣ? ರಿವಿಷನ್ ಮಾಡೋಣ. ನೀವು ನೆಕ್ಸ್ಟ್ ಪೇಜಿಗೆ ಹೋಗೋಕ್ಕಿಂತ ಮೊದಲು ಬುಕ್ಕಲ್ಲಿ ಏನು ಮಾಡಬೇಕು? ಒಂದು ಸಲ ರಿವಿಷನ್ ಮಾಡಬೇಕು. ಅಂದಾಗ ಒಂದು ಪೇಜ್ ಓದ್ತೀವಲ್ಲ, ಪೇಜ್ ಓದೋ ಟೈಮದಲ್ಲಿ ಆ ಪೇಜ್ ಮುಚ್ಚಿದ ಆದಮೇಲೆ ಒಂದು 30 ಸೆಕೆಂಡ್ ಏನು ಮಾಡಬೇಕಂದಾಗ ಓದೋದನ್ನು ನೆನಪಿಸ್ಕೋಬೇಕು. ಮತ್ತು 30 ಸೆಕೆಂಡ್ ಓದೋ ಟೈಮದಲ್ಲಿ ಎಲ್ಲ ನೆನಪಿಗೆ ಬರ್ಲಿಕ್ಕೆ ನಡೀತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಒಂದು 4ರಿಂದ 5 ಪಾಯಿಂಟ್ ನೆನಪಿಗೆ ಬಂದರೆ ಸಾಕಲ್ಲ. ಹಾಗಾಗಿ ನೆಕ್ಸ್ಟ್ ಏನಂತಂದಾಗ 2ನೇ ಪೇಜಿಗೆ ಹೋದ ಟೈಮದಲ್ಲಿ ಅದನ್ನು ನೆನಪಿಸ್ಕೊಂಡು ಮತ್ತೆ ಹೋಗೋದು. ಹೀಗೆ ಹೋಗ್ತಾ ಏನಾಗ್ತದೆ, ಅದರಲ್ಲಿ ಆಸಕ್ತಿ ಇಟ್ಕೋತೈತಿ, ಓದಿನೆಲ್ಲ ಆಸಕ್ತಿ ಇಟ್ಕೋತೈತಿ. ಹಿಂಗೆ 1 ಅವರ್ ಆದಮೇಲೆ ಒಂದು ಗ್ಲಾಸ್ ನೀರು ಕುಡಿದು ಮತ್ತೆ ಏನು ಓದಿದೆ ಆ 1 ಅವರ್ದಲ್ಲಿ ಅಂಥೇಳಿ ಏನು ಮಾಡೋದು? ರಿವಿಷನ್ ಮಾಡೋದು. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ದಲ್ಲಿ ಭಾಳ ಇಂಪಾರ್ಟೆಂಟ್ ಏನು ಗೊತ್ತೇನು? ಒಂದು ರಿವಿಷನ್ ಮಾಡೋದು, ಒಂದು ಡಿಸ್ಕಷನ್ ಮಾಡೋದು. ಒಂದು ರಿವಿಷನ್ ಮಾಡೋದು, ಇನ್ನೊಂದು ಡಿಸ್ಕಷನ್ ಮಾಡೋದು. ಇನ್ನೊಬ್ಬರಿಗೆ ಹೇಳ್ತೀನಿ ಅಂತೇಳಿ ಓದಬೇಕು. ಈಗ ನಿನ್ನನ್ನು ನೀನು ಓದೋದಕ್ಕಿಂತ ಓದೋದನ್ನು ಇನ್ನೊಬ್ಬರಿಗೆ ಹೇಳ್ತೀನಿ ಅಂತೇಳಿ ಓದಬೇಕು. ಯಾಕಂದ್ರೆ ನಿನಗೆ ನೀವು ಓದೋದವೆಲ್ಲ ಉದ್ದೇಶಪೂರ್ವಕವಾಗಿರೋಲ್ಲ. ನಾನು ನೋಡಿದೆ ಇನ್ನೊಬ್ಬನಿಗೆ ಹೇಳಬೇಕಲ್ಲ ಅಂತೇಳಿ ಉದ್ದೇಶಪೂರ್ವಕವಲ್ಲ, ಅವ್ನು ಕೇಳ್ತಾನಲ್ಲ ನನಗೆ ಅಂಥೇಳಿ. ಅದಕ್ಕೆ ಡಿಸ್ಕಷನ್ ಭಾಳಷ್ಟು ಇಂಪಾರ್ಟೆಂಟು. ಮತ್ತು 2 ಜೀವಿಗಳು ಡಿಸ್ಕಸ್ ಮಾಡೋ ಟೈಮ್ದಲ್ಲಿ ಹೆಂಗೆ ಇರಬೇಕು ಗೊತ್ತೇನು? ಸೇಮ್ ಮನಸ್ಥಿತಿಯಾಗಿರಬೇಕು. ಕೆಲವೊಂದು ಡೇಂಜರ್ ಹೆಂಗೆ ಇರ್ತಾರೆ ಗೊತ್ತೇನು? ಇವನು ಓದಿದ್ದು ಇವನಿಗೆ ಕೆಲವೊಂದು ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಅವನಿಗೆ ಹೇಳಲ್ಲ, ಬಟ್ ಅವನು ಕೇಳ್ತಾನೆ, ಹೌದಲ್ಲ? ಅದಕ್ಕೆ ದುಶ್ಮನ್ ಕಹಾ ಅಂದರೆ ಬಗಲ್ ಮನೆ ಸುತ್ತಮುತ್ತಲು ಹೈ. ಈಗ ಚೇಂಜ್ ಆಗಿದೆ ಅದು. ಅದಕ್ಕೆ ಒಂದು ಸಲ ಫಾಸ್ಟಾಗಿ ರಿವಿಷನ್ ಮಾಡೋದು ನೋಡಿ. ಭಾರತಕ್ಕೆ ಬಂದ ಪ್ರಸಿದ್ಧ ಯುರೋಪಿಯನ್ನರು ಯಾರು? ಬ್ರಿಟಿಷರು. ಯಾರು? ಬ್ರಿಟಿಷರು. ಒಂದು ಸ್ವಲ್ಪ ಹಿಂದಿನ ಪೇಜಿಗೆ ಹೋಗೋಣ, ಆಮೇಲೆ ಫಾಸ್ಟ್. ಹಿಂದಿನ ಪೇಜೇ ಇಲ್ಲಲ್ಲ, ಐತೇನು? ಇಲ್ಲ, ಇದೇ ಫಸ್ಟ್ ಪೇಜ್ ಇದೆ. ನೋಡಿ, ಆಗ ಭಾರತಕ್ಕೆ ಬಂದ ಪ್ರಥಮ ಬ್ರಿಟಿಷ್ ಅಧಿಕಾರಿ ಯಾರು? ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ? ಯಾವುದೇ ಅನುಮತಿಯನ್ನು ಪಡೆಯದೆ ಎಲ್ಲಿಗೆ ಹೋದ? ಆ ಭಾರತಕ್ಕೆ ಬಂದ 2ನೇ ಬ್ರಿಟಿಷ್ ಅಧಿಕಾರಿ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ? ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿದಾದ್ಮೇಲೆ ಭಾರತದಲ್ಲಿ ಬ್ರಿಟಿಷರಿಗೆ ವ್ಯಾಪಾರದ ಮಳೆಗೆ ಅನುಮತಿ ಕೊಟ್ಟ ಮೊಘಲದವ ಯಾರು? ಯಾವ ಪ್ಲೇಸನ್ನು ವ್ಯಾಪಾರದ ಮಳಿಗೆಯನ್ನು ಕೊಟ್ಟ? ಭಾರತದಲ್ಲಿ ಸೂರತ್ತನ್ನು ಬ್ರಿಟಿಷರ ವ್ಯಾಪಾರ ಮಳಿಗೆ ಮಾಡಿಕೊಂಡಂಥ ವರ್ಷ ಇದು ಯಾವ ಸ್ಟೇಟದಲ್ಲಿ ಐತಿ? ಯಾವ ನದಿಯ ದಡದ ಮೇಲೆ ಐತಿ? ಇದನ್ನು ಯಾವ ಸಿಟಿಯನ್ನು ಕರೆಯಲಾಗ್ತೈತಿ? ಡೈಮಂಡ್ ಸಿಟಿ. ಆ ಮೊಘಲರ ಕಾಲದಲ್ಲಿ ಇದನ್ನು ಏನಂತ ಕರೆಯಲಾಗ್ತಿತ್ತು? ಗೇಟ್ ವೇ ಆಫ್ ಮೆಕ್ಕಾ ಅಂತೇಳಿ ಕರೆಯಬೇಕು. ಆಮೇಲೆ 1ನೇ ಜೇಮ್ಸ್ನ ಅಧಿಕೃತ ರಾಯಭಾರಿಯಾಗಿ ಭಾರತಕ್ಕೆ ಬಂದ ಪ್ರಸಿದ್ಧ ಬ್ರಿಟಿಷ್ ಅಧಿಕಾರಿ ಯಾರು? ಜಹಾಂಗೀರ್ನ ಆಸ್ಥಾನದಲ್ಲಿ ಎಷ್ಟು ವರ್ಷಗಳ ಕಾಲ ಇದ್ದಾಯ್ತಾ? ಆಮೇಲೆ ನಂತರ ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಯಾವುದು? ಕಲ್ಕತ್ತಾ. ಅಲ್ಲಿ ನೋಡೋಣ, ಜಾಬ್ ಚಾದ್ನ ಕಂಡ್ಬೇಡಿ, ಕಲ್ಕತ್ತೆಯಲ್ಲಿ ಇಲ್ಲದೆ. ಕಲ್ಕತ್ತಾ ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಕಲ್ಕತ್ತಾ. ಪೋರ್ಚುಗೀಸರ ಮೊದಲ ರಾಜಧಾನಿ ಕೊಚ್ಚಿನ್. ಆಮೇಲೆ ಡಚ್ಚರ ಮೊದಲ ರಾಜಧಾನಿ ಪುಲಿಕಾಟ್. ಹಂಗೆ ಬ್ರಿಟಿಷರ ಮೊದಲ ರಾಜಧಾನಿ ಕಲ್ಕತ್ತಾ. ಕಲ್ಕತ್ತಾ ನಗರ ನಿರ್ಮಾಣ ಮಾಡಿದ್ದು ಎಷ್ಟರಲ್ಲಿ ನಿರ್ಮಾಣ ಮಾಡಿದಾನು? ಎಷ್ಟು ನಗರಗಳನ್ನು ಕೂಡಿಸಿ? 1, 2, 3. ಆಮೇಲೆ ಏನಂತಂದಾಗ ಯಾವ ನದಿಯ ದಡದ ಮೇಲೆ ಇದು ಕಲ್ಕತ್ತಾ? ಇಲ್ಲಿ ಬ್ರಿಟಿಷರ ಒಂದು ಕೋಟೆಯನ್ನು ಕಟ್ಟೋದು ಯಾವುದು? ಆಮೇಲೆ ಮತ್ತೊಂದು ಸಿಟಿ ಬ್ರಿಟಿಷರು ಭಾರತದಲ್ಲಿ ನಿರ್ಮಾಣ ಮಾಡಿದ ಯಾವುದು? ಮದ್ರಾಸ್ ನಗರ ನಿರ್ಮಾಣ ಮಾಡಿದ ವ್ಯಕ್ತಿ ಎಷ್ಟರಲ್ಲಿ?
ಆಗಸ್ಟ್ 22. ಆಮೇಲೆ ಮದ್ರಾಸ್ ಎಂಬುದು ಯಾವ ನದಿ ದಡದ ಮೇಲೆ ಐತಿ? ಇಲ್ಲಿ ಬ್ರಿಟಿಷರು ಒಂದು ಕೋಟೆ ನಿರ್ಮಾಣ ಮಾಡಿದ್ರೆ ಯಾವುದು? ಸೇಂಟ್ ಜಾರ್ಜ್ ಕೋಟೆ. ಮದ್ರಾಸಿನ ಹಳೆಯ ಹೆಸರೇನು? ಚಂದ್ರಗಿರಿ. ಈಗಿನ ಹೆಸರು ಚೆನ್ನೈ. ಆಮೇಲೆ ಮತ್ತೊಂದು ಸಿಟಿ ಬತ್ತು ಯಾವುದು? ಮುಂಬೈ. ಯಾವ ದಿನದಲ್ಲಿತ್ತು ಮೊದಲಿಗೆ? ಎಲ್ಲಿ ತನಕ? ಆಗ ಪೋರ್ಚುಗೀಸ ರಾಜಕುಮಾರಿ ಮದುವೆ ಯಾರ ಜೊತೆ ನಡೀತು? ಅವಾಗೇನ ತಂದಾಗ ಪೋರ್ಚುಗೀಸರು ಬ್ರಿಟಿಷರಿಗೆ ಈ ನಗರವನ್ನು ಯಾವುದೇ ರೂಪದಲ್ಲಿ ಕೊಟ್ಟರು? ವರದಕ್ಷಿಣೆ ರೂಪವಾಗಿ ಕೊಟ್ಟರು. ಗೇಟ್ ವೇ ಆಫ್ ಇಂಡಿಯಾ. ನೋಡಿ, ಇಂಡಿಯಾ ಗೇಟ್ ಅಂದ್ರೆ ಎಲ್ಲೈತಿ? ದೆಹಲಿ ಒಳಗೈತಿ. ಇಂಡಿಯಾ ಗೇಟ್ ಅಂದ್ರೆ ಎಲ್ಲೈತಿ? ದೆಹಲಿ. ಗೇಟ್ ವೇ ಆಫ್ ಇಂಡಿಯಾ ಎಲ್ಲೈತಿ? ಮುಂಬೈದಲ್ಲಿ ಐತಿ. ಹಾಗೇನಂತಂದಾಗ ನಂತರ ಪ್ರಸಿದ್ಧವಾದಂಥದ್ದೇನಾಯಿತು? ಒಂದು ಕಂಪನಿಯ ಮ್ಯಾಗ್ನಾ ಕಾರ್ಟ್ ಉಂಟಾಯಿತು. ಎಂಥ ಮ್ಯಾಗ್ನಾ ಕಾರ್ಟು? ಕಂಪನಿಯ ಮ್ಯಾಗ್ನಾ ಕಾರ್ಟು. ಇದೇನು ಬರ್ತೀವಿ? ಕ್ರೊನಾಲಜಿಕಲ್ ಆರ್ಡರ್ದಲ್ಲಿ ಕ್ವಶನ್ ಕೇಳಿದ್ರೆ ಈ ಕೇಳ್ತೆಯಾಗಿ ಕೇಳ್ತಾರೆ ಅಂತೇಳಿ. ಎಸ್. ಆಮೇಲೆ ಏನಂತಂದ ಕಂಪನಿಯ ಮ್ಯಾಗ್ನಾ ಕಾರ್ಟ್. ಒಂದ್ಸಲ ನಿಮ್ಮ ಕ್ವಶನ್ ಕೇಳಿದಾಗ ಮ್ಯಾಗ್ನಾ ಕಾರ್ಟ್ ಎಂಬ ಪದದ ಅರ್ಥ ಏನು ಅಂತೇಳಿ? ಪರವಾನಗಿ ಅನ್ನಬಹುದು. ಇನ್ನೊಂದು ಪದ ಮ್ಯಾಗ್ನಾ ಕಾರ್ಟ್ ಎಂಬ ಪದದ ಅರ್ಥ ಮಹಾ ಸಣ್ಣದು, ವಿಶೇಷ ಸೌಲಭ್ಯಗಳು, ಹಕ್ಕುಗಳು, ರೈಟ್ಸ್ಗಳು, ಪರವಾನಗಿ, ಲೈಸೆನ್ಸ್. ಅಲ್ಲೊಂದು ಚಿಕ್ಕ ಪಾಯಿಂಟ್. ಕಂಪನಿಯ ಮ್ಯಾಗ್ನಾ ಕಾರ್ಟ್. ಕಂಪ್ನಿಗೆ ಏನು ಸಿಕ್ತು? ಹಕ್ಕುಗಳು ಸಿಕ್ತು, ರೈಟ್ಗಳು ಸಿಕ್ತು, ಪರವಾನಗಿ ಸಿಕ್ತು. ಎಷ್ಟರಲ್ಲಿ ಸಿಕ್ತು? 1717ರಲ್ಲಿ ಹಕ್ಕುಗಳು ಸಿಕ್ತು, ಪರವಾನಗಿ ಸಿಕ್ತು. ದಸ್ತಕ್ ಅಂತೇಳಿ ಕರಿತೇವೆ. ಅಂದಾಗ ಏನಂತಂದಾಗ ಕಂಪನಿಯ ಮ್ಯಾಗ್ನಾ ಕಾರ್ಟ್ ತಂದಾಗ 1715ರಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಇದ್ದ. 1715ದಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಇದ್ದ. ಆತನೇ ಅರ್ಥ ಜಾನ್ ಸರ್ಮನ್ ಅಂತೇಳಿ. ಜಾನ್ ಸರ್ಮನ್. ನೋಡಿ, ಒಂದು ಮಾತು ಕೇಳಿ. 1715ರಲ್ಲಿ ಜಾನ್ ಸರ್ಮನ್ ಎಂಬ ಬ್ರಿಟಿಷ್ ಅಧಿಕಾರಿ ಕಲ್ಕತ್ತಾದಿಂದ ದೆಹಲಿಗೆ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋದ. ಎಲ್ಲಿಂದ ಹೋದ? ಕಲ್ಕತ್ತಾದಿಂದ. ಎಲ್ಲಿಗೆ? ದೆಹಲಿಗೆ. ಈ ಜಾನ್ ಸರ್ಮನ್ ನೇತೃತ್ವದಲ್ಲಿ ಕಲ್ಕತ್ತಾದಿಂದ ದೆಹಲಿಗೆ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋದಂಥ ಟೈಮ್ದಲ್ಲಿ ಆಗ ದೆಹಲಿಯಲ್ಲಿ ಆಳ್ವಿಕೆ ಮಾಡುತ್ತಿದ್ದಂಥ ಮೊಘಲ್ ಎಂಪೈರ್. ಎಸ್. ಆತನೇ ಅರ್ಥ ಫಾರೂಕ್ ಸಿಯಾರ್. ಆಗ ದೆಹಲಿಯಲ್ಲಿ ಆಳ್ವಿಕೆ ಮಾಡುತ್ತಿದ್ದಂಥ ಮೊಘಲ್ ದೊರೆ ಯಾರು? ಫಾರೂಕ್ ಸಿಯಾರ್. ಈ ಫಾರೂಕ್ ಸಿಯಾರ್ ಎಂಬ ವ್ಯಕ್ತಿ ಜಾನ್ ಸರ್ಮನ್ ನೇತೃತ್ವದಲ್ಲಿ ಕಲ್ಕತ್ತಾದಿಂದ ದೆಹಲಿಗೆ ಹೋದಾಗ ಏನಂತಂದಾಗ ಈ ಅವಧಿಯಲ್ಲಿ ಮೊಘಲ್ ದೊರೆ ಫಾರೂಕ್ ಸಿಯಾರ್ ಅತೀ ಅನಾರೋಗ್ಯದಿಂದ ಬಳಲ್ತಾ ಇದ್ದ. ಅಂದಾಗ ಈಗ ಸಾಯ್ತಾನ ನೆನೆಸ್ಬಿಟ್ಟು ಸಾಯ್ತಾನ ಆ ರೀತಿಯಾಗೇನಿಲ್ಲ, ಬಟ್ ಬಳಲ್ತಾ ಇದ್ದ ಅಷ್ಟೇ. ಆಗ ಈ ನಿಯೋಗದಲ್ಲಿ ಒಬ್ಬ ಬ್ರಿಟಿಷ್ ವೈದ್ಯನಿದ್ದ, ಹ್ಯಾಮಿಲ್ಟನ್ ಅಂತೇಳಿ. ಈ ನಿಯೋಗದಲ್ಲಿದ್ದ ಬ್ರಿಟಿಷ್ ವೈದ್ಯನೇ ಅವನು ಹ್ಯಾಮಿಲ್ಟನ್ ಅಂತೇಳಿ. ಈ ಹ್ಯಾಮಿಲ್ಟನ್ ಎಂಬ ಬ್ರಿಟಿಷ್ ವೈದ್ಯ ಏನು ಮಾಡ್ತಾನೆ ಅಂತಂದಾಗ ಈತನಿಗೆ ಒಂದು ಇಂಜೆಕ್ಷನ್ ಮಾಡಿ ಆ ಟ್ಯಾಬ್ಲೆಟ್ ಕೊಡ್ತಾನೆ. ಯಾರಿಗೆ? ಫಾರೂಕ್ ಸಿಯಾರ್ಗೆ. ಯಾರು ಅವನು? ಹ್ಯಾಮಿಲ್ಟನ್. ಹಾಗೆ ಏನಂತಂದಾಗ ಆ ಹ್ಯಾಮಿಲ್ಟನ್ ಎಂಬ ಬ್ರಿಟಿಷ್ ವೈದ್ಯನಿಂದ ಈತನ ರೋಗ ಸಂಪೂರ್ಣವಾಗಿ ಗುಣಮುಖವಾಯಿತು. ಯಾವ ರೋಗ? ಫಾರೂಕ್ ಸಿಯಾರ್. ಆ ಗುಣಮುಖವಾಗಿ ಎದ್ದಂಥ ಈತ ಬಾದಶಾ ದರ್ಬಾರಕ್ಕೆ ಆಗಮಿಸಿದಾಗ ಜಾನ್ ಸರ್ಮನ್ ಏನಂತಂದಾಗ ಹೋದಾಗ ಜಾನ್ ಸರ್ಮನಿಗೆ ಫಾರೂಕ್ ಸಿಯಾರ್ ಕೇಳಿದ, ಏತಕ್ಕೆ ಬಂದಿದೆ ನಿಮ್ಮ ನಿಯೋಗ ಅಂತೇಳಿ. ಫಾರೂಕ್ ಸಿಯಾರ್ ಜಾನ್ ಸರ್ಮನಿಗೆ ಕೇಳಿದ. ಹಾಗೆ ಏನಂತಂದಾಗ ಫಾರೂಕ್ ಸಿಯಾರ್ಗೆ ಏನಂತೇಳಿ ನೋಡೋದನ್ನ ಗೊತ್ತೇನು? ಜಾನ್ ಸರ್ಮನ್, ನಮಗೆ ನೀವು ಮೊಘಲರಿಂದ ವಿಧಿಸುವಂಥ ತೆರಿಗೆ ಕಂಪನಿಗೆ ಹೊರೆ ಆಗ್ತಾ ಇದೆ. ಎಲ್ಲ ಕಡೆಯಿಂದ ಕಂಪನಿಗೆ ಅಧಿಕವಾಗಿ ಏನಂತಂದಾಗ ಟ್ಯಾಕ್ಸ್ ನಿಮಗೆ ಕೊಡೋದಾಗ್ತಾ ಇದೆ. ಅದಕ್ಕಾಗಿ ಸ್ವಲ್ಪ ತೆರಿಗೆಯನ್ನು ಕಡಿಮೆ ಮಾಡಿ ಅಂತ ಉದ್ದೇಶ ಇಟ್ಟುಕೊಂಡು ನಿಯೋಗವನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದಕ್ಕಾಗಿ ತೆರಿಗೆಯನ್ನು ಕಡಿಮೆ ಮಾಡಿ ಅಂತೇಳಿ ಕೇಳಿಕೊಂಡ ಯಾರು? ಜಾನ್ ಸರ್ಮನ್. ಯಾರಿಗೆ? ಫಾರೂಕ್ ಸಿಯಾರ್ಗೆ. ಆಗ ಫಾರೂಕ್ ಸಿಯಾರ್ ಏನೆಂದು ನೋಡೋದನ್ನು ಗೊತ್ತೇನು? ನನ್ನ ರೋಗವನ್ನು ಸಂಪೂರ್ಣವಾಗಿ ಗುಣಮುಖಪಡಿಸಿದಂಥ ನೀವು, ನನ್ನ ಜೀವವನ್ನು ಉಳಿಸಿದಂಥ ನೀವು, ನಿಮ್ಮ ತೆರಿಗೆಯನ್ನು ತೆಗೆದುಕೊಂಡು ನಾನೇನು ಮಾಡಲಿ? ಬಂಗಾಳದಲ್ಲಿ ಬ್ರಿಟಿಷರಿಗೆ ತೆರಿಗೆ ರಹಿತ ವ್ಯಾಪಾರಕ್ಕೆ ಅನುಮೋದನೆ. ಬಂಗಾಳದಲ್ಲಿ ಏನು ಟ್ಯಾಕ್ಸ್ ಕೊಡೋದು ಬೇಡ ಕಂಪನಿ. ನೀವು ಒಡಿಶಾದಲ್ಲಿ ಕೊಡೋದು ಬೇಡ ಏನು ಟ್ಯಾಕ್ಸು. ಬಿಹಾರದಲ್ಲಿ ಕೊಡೋದಿಲ್ಲ. ಬಂಗಾಳ, ಬಿಹಾರ, ಒಡಿಶಾದಲ್ಲಿ ತೆರಿಗೆ ಮುಕ್ತ ವ್ಯಾಪಾರಕ್ಕೆ ಅನುಮೋದನೆ ಕೊಟ್ಟಂಥ ಮೊಘಲ್ ದೊರೆ ಯಾರು? ಅದನ್ನೇ ಏನಂತೇಳಿ ಕರಿತೀವಿ? ಮ್ಯಾಗ್ನಾ ಕಾರ್ಟ್. ಅಂದ ಕಂಪ್ನಿಗೆ ಏನು ಸಿಕ್ತು? ಹಕ್ಕುಗಳು ಸಿಕ್ಕು, ರೈಟ್ಸ್ಗಳು ಸಿಕ್ತು. ಇನ್ನು ಕಂಪ್ನಿಗೆ ಲಾಭ ಅಂದಂಗೆ ಅದು
ಅದೇ ಏನಂತಂದಾಗ ನಿಮಗೆ ಕ್ವಶನ್ ಕೇಳೋದು, ಭಾರತದಲ್ಲಿ ಬ್ರಿಟಿಷರಿಗೆ ದಸ್ತಕ್ಕನ್ನು ನೀಡಿದಂಥ ಮೊಘಲರು ಯಾರು ಕೇಳ್ತಾರೆ. ದಸ್ತಕ್ ಅಂದ್ರೆ ಏನು ಗೊತ್ತಾ? ಲೈಸೆನ್ಸು, ಪರವಾನಿಗೆ. ಎದ್ರ ಪರವಾನಿಗೆ? ಪಾಸು, ತೆರಿಗೆ ಏನು ಕೊಡೋದಿಲ್ಲ ಅಂತೇಳಿ ಪಾಸ್. ಆ ಪಾಸನ್ನು ಏನಂತಂದಾಗ ಮುಂದೆ ನಕಲಿ ಮಾಡಿದ್ರು ಬ್ರಿಟಿಷರು. ನಕಲಿ ಮಾಡಿ ಅಕ್ಕಪಕ್ಕ ದೇಶೀಯ ಸಂಸ್ಥಾನಿಗೆ ತೋರಿಸ್ತಾ ಇದ್ರು. ನೋಡಿ ನಮ್ಮ ಮೊಘಲ್ ಎಂಪೈರ್ ಕೊಟ್ಟನ್ ಪಾಸು ಇಲ್ಲೇ IPL ಟಿಕೆಟ್ದ ನಕಲಿ ಮಾಡಿ ಎಷ್ಟೋ ಜನ ಮಾಡಲ್ಲೇನು. ಹಂಗೇನಂತಂದಾಗ ಆ ರೀತಿಯ ಕಂಪನಿಯ ಮ್ಯಾಗ್ನಾ ಕಾರ್ಟಾ ಆಗ್ತೈತಿ. ಅದೇ ಅವಧಿಯಲ್ಲಿ ಭಾರತಕ್ಕೆ ಬಂದಂಥ ಪ್ರಸಿದ್ಧ ಬ್ರಿಟಿಷ್ ಅಧಿಕಾರಿ ರಾಬರ್ಟ್ ಕ್ಲೈವ್ನನ್ನು ಭಾರತೀಯರು ಈ ಕೆಳಗಿನ ಯಾವ ಹೆಸರಿನಿಂದ ಅನುವರ್ತಕ ನಾಮವಾಗಿ ಕರೆಯಲಾಗಿದೆ? ರಾಬರ್ಟ್ ಕ್ಲೈವ್ನನ್ನು ಭಾರತೀಯರು ಅನುವರ್ತಕ ನಾಮವಾಗಿ ಕರೆಯಲ್ಪಟ್ಟಂಥ ನಿಕ್ ನೇಮ್ ಅಂದ್ರೆ ಭಾರತೀಯರು ಕರೆದಿದ್ದು. ಒಂದೇ ಆಪ್ಷನ್ಸ್ ನೋಡಿ. ಈತನಿಗೆ ಭಾರತದ ನರಿ ಎಂದು ಕರೆಯಲಾಗುತ್ತದೆ. ಎಂಥ ನರಿ? ಭಾರತದ ನರಿ ಎಂದು ಕರೆಯಲಾಗುತ್ತದೆ. ಭಾರತದ ತೋಳ ಎಂದು ಕರೆಯಲಾಗುತ್ತದೆ. ಭಾರತದ ತೋಳ ಎಂದು ಕರೆಯಲಾಗುತ್ತದೆ. ಭಾರತದ ನಾಯಿ ಎಂದು ಕರೆಯಲಾಗುತ್ತದೆ. ಭಾರತದ ನಾಯಿ ಎಂದು ಕರೆಯಲಾಗುತ್ತದೆ. ಭಾರತದ ಮುಂಗುಸಿ. 4 ಆಪ್ಷನ್ಸ್ ಅದಾವ. ನಿಮಗೆ ಯಾವ್ದು ಸರಿಯಾದ ಟಿಕ್ ಹಾಕಬೇಕೇನು ಗೊತ್ತಾಯ್ತಲ್ಲ. ಯಾರಿಗೆ? ರಾಬರ್ಟ್ ಕ್ಲೈವ್ಗೆ ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಅಂತೇಳಿ ಅನುವರ್ತಕ ನಾಮವಾಗಿ ಭಾರತೀಯ ನಂಗೆ ಕರೆದಿದ್ದು. ಒಂದನೇ ಆಪ್ಷನ್ಸ್ ಎಷ್ಟು ಜನ? ಭಾರತದ ನರಿಗಳು ಎಷ್ಟು ಜನ? ಒಂದು 4 ನರಿಗಳದಾವ. ಎಸ್. ಭಾರತದ ತೋಳ ಎಲ್ಲ ಜಾಸ್ತಿ ಅದಾವ. ಭಾರತದ ನಾಯಿ ಒಂದೇ ಐತಿ. ಭಾರತದ ಮುಂಗುಸಿ. ಎಸ್, ಸುಮಾರು ಜನ ಮುಂಗುಸಿ ಹಾಕ್ಯಾರ. ಯಾಕಂದ್ರೆ ನಿಮಗೆ ಆಡ್ಮ್ಯಾನ್ ಔಟ್ ತೆಗಿಸಲಕ್ಕ ಅಂತೇಳಿ ಆಪ್ಷನ್ಸ್ ಕೊಟ್ಟಿಲ್ಲಿವು. ಅಂದಾಗ ಏನು ತಪ್ಪಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೊಟ್ಟಿನೇನು. ಇವು 3 ಪ್ರಾಣಿಗಳ ಜಾತಿಗೆ ಸೇರ್ತೈತಿ. ಇದು ಸರಿ ಸ್ವಲ್ಪ ಹಂಗೆ. ಅದಕ್ಕೆ ಇದು ಇವನಿಗೆ ಅನುವರ್ತಕ ನಾಮ ಏನಂತ ಹೇಳಿದ್ದೀನಿ. ಆನ್ಸರ್ ಯಾವುದಲ್ಲ? ಎಸ್, ಆನ್ಸರ್ ಯಾವುದು ಅಲ್ಲ. ಹೀಗಾಗಿ ಆನ್ಸರ್ ಯಾಕಂದಾಗ ತನಗೆ ಉಲ್ಪ್ ಆಫ್ ಇಂಡಿಯಾ, ಭಾರತದ ತೋಳ, ಉಲ್ಪ್ ಆಫ್ ಇಂಡಿಯಾ ಎಂದು ಕರೆಯಲಾಗ್ತೈತಿ ಅನುವರ್ತಕ ನಾಮವಾಗಿ. ಯಾಕೆ ಹಿಂಗೆ ಕರಿತಾರೆ ತಿಳಿಲಕ್ಕಾಗಿ ಇವ ಕೆಲವೊಂದು ಕದನಗಳಲ್ಲಿ ಭಾಗವಹಿಸ್ತಿದ್ದ. ಗೆದ್ದ ತಕ್ಷಣ ತನ್ನ ತಾಯಿನಾಡಿಗೆ ಹೋಗ್ತಿದ್ದ. ಮತ್ತೇನತ್ತದ ಬರ್ತಿದ್ದ, ಮತ್ತೆ ಗೆದ್ದ ತಕ್ಷಣ ಹೋಗೋದು. ಒಂದು ತೋಳ ಮೇಕೆಗಳನ್ನು ಕೊಯ್ಗಳನ್ನು ಹಿಡಿಬೇಕಂದಾಗ ಒಂದು ಕಡೆ ಬಚ್ಚಿಟ್ಕೊಂಡು ಕೂಡ್ತೈತಲ್ಲ, ಅಲ್ಲಿ ಸಕ್ಸಸ್ ಆಯ್ತು ಅಂದಾಗ ಖಾಲಿ ಆಗೋ ತನಕ ಹೋಗ್ತೈತಿ. ಮತ್ತು ಅದೇ ಜಾಗದಲ್ಲಿ ಮತ್ತೆ ಅವನಿಸ್ತೈತಿ ನೋಡಿ. ಹಂಗೆ ಆ ರೀತಿಯಾಗಿ ಏನಂತಂದಾಗ ಕರೆಯಲಾಗ್ತೈತಿ. ಇಲ್ಲಿ ರಾಬರ್ಟ್ ಕ್ಲೈವ್ ಏನಂತಂದಾಗ ಇಲ್ಲೇ ತಂದಿರ್ಸ ನನಕ ಎಲ್ಲಿ? ತಿರುಚನಾಪಳ್ಳಿಯಲ್ಲಿ. ಎಲ್ಲಿ ಬಂದದವನು? ತಿರುಚನಾಪಳ್ಳಿಗೆ ಬಂದು ಕೂಡ್ಸೋನು. ಯಾರನ್ನ? ರಾಬರ್ಟ್ ಕ್ಲೈವ್ನ. ಮತ್ತು ಆ 4ನೇ ಯುರೋಪಿಯನ್ ಕರ್ಕೊಂಬರ್ನಲ್ಲ, ಬ್ರಿಟಿಷರ ವಿರುದ್ಧ ವ್ಯಾಪಾರ ಮಾಡ್ಲಕ್ಕ ಅವ್ರನ್ನೊಬ್ಬರನ್ನ ಕರ್ಕೊಂಬರ್ನಲ್ಲ. ಯಾರನ್ನ? ಪೋರ್ಚುಗೀಸರು ಬಂದ್ರ, ಡಚ್ಚರು ಬಂದ್ರ, ಬ್ರಿಟಿಷರು ಬಂದರು. ಇನ್ಯಾರನ್ನ ಕರ್ಕೊಂಬರ್ನು? ಫ್ರೆಂಚರ್ನು. ಅದೇ ಏನಂತಂದಾಗ ಚಿಕ್ಕ ಟೈಟಲ್ ಫ್ರೆಂಚರು. ಫ್ರೆಂಚ್ ಯಾರ ವಿರುದ್ಧ ವ್ಯಾಪಾರ ಮಾಡಲು ಭಾರತಕ್ಕೆ ಬಂದದ್ದು? ಬ್ರಿಟಿಷರ ವಿರುದ್ಧ ವ್ಯಾಪಾರ ಮಾಡಲು ಭಾರತಕ್ಕೆ ಬಂದದ್ದು. ಅಂದಾಗ ಇವು ಅಕ್ಕಪಕ್ಕ ದೇಶಗಳು, ಬ್ರಿಟನ್ ಮತ್ತು ಫ್ರಾನ್ಸ್ ಐತಲ್ಲ, ಅಕ್ಕಪಕ್ಕ ದೇಶಗಳು. ಅಕ್ಕಪಕ್ಕದ ವ್ಯಕ್ತಿಗಳಿಗಾಗಲ್ಲ, ಅಕ್ಕಪಕ್ಕದ ಮನೆಯವ್ರಿಗಾಗಲ್ಲ, ಅಕ್ಕಪಕ್ಕದ ರಾಜ್ಯದವ್ರಿಗಾಗಲ್ಲ, ಅಕ್ಕಪಕ್ಕದ ದೇಶಗಳಲ್ಲಿ ಆಗಲ್ಲ. ಹಿಂಗೆ ಈ ಬ್ರಿಟಿಷರು ಭಾರತಕ್ಕೆ ಬಂದದ್ದು ಆಮೇಲೆ ತಿಳ್ಕೊಂಡ ಫ್ರೆಂಚರು. ಬ್ರಿಟಿಷರು ಎಲ್ಲಿ ಕಾಣ್ತಾನಿಲ್ಲ, ಕಹಾಗಯ್ಯ, ಎಲ್ಲಿ ಹೋಗಿದ್ದಾರು ಅಂತಂದಾಗ ಭಾರತ್ ಇಂಡಿಯಾಕ್ಕೆ ಹೋಗಿದ್ದಾರೆ, ನಡ್ರಿ ನಾವು ಹೋಗೋಣ ಅಂಥೇಳಿ ಭಾರತಕ್ಕೆ ಬಂದರು. ಯಾರ ವಿರುದ್ಧ ವ್ಯಾಪಾರ ಮಾಡಲು? ಈ ಬ್ರಿಟಿಷರ ವಿರುದ್ಧ ವ್ಯಾಪಾರ ಮಾಡಲು ಭಾರತಕ್ಕೆ ಫ್ರೆಂಚರು ಬರುವ ಟೈಮ್ದಲ್ಲಿ ಆಗ ಫ್ರಾನ್ಸನ್ನು ಆಳ್ವಿಕೆ ಮಾಡುತ್ತಿದ್ದ ರಾಜ್ಯ. ಹೆಂಗೆ ಬ್ರಿಟಿಷರು ಬರುವ ಟೈಮ್ದಲ್ಲಿ ಆಳ್ವಿಕೆ ಮಾಡ್ತಿದ್ದ ರಾಣಿ 1ನೇ ಎಲಿಜಬೆತ್ ಅಂತ ತಿಳಿಲೇನು? ಹೌದಲ್ಲ? ಹಂಗೆ ಈ ಫ್ರೆಂಚರು ಭಾರತಕ್ಕೆ ಬರುವ ಸಂದರ್ಭದಲ್ಲಿ ಅಲ್ಲಿ ಆಳ್ವಿಕೆ ಮಾಡಿದ ಫ್ರಾನ್ಸ್ ದೊರೆ
ಹಾಂ, ಆತನ ಯಾರು ತಂದ 14ನೇ ಲೂಯಿ. 14ನೇ ಲೂಯಿ 14ನೇ ಲೂಯಿ ಇದ್ದ. ಆಗಿನ ಫ್ರಾನ್ಸ್ದವೇ 14ನೇ ಲೂಯಿ. ಈ 14ನೇ ಲೂಯಿ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಇದ್ದ, ಅರ್ಥ ಸಚಿವನಿದ್ದ. ಅವನೇ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಫೌಂಡರ್. ಹಾಂ, ವೆರಿ ಗುಡ್. ಯಾರು ತಂದಾಗ 14ನೇ ಲೂಯಿ ಅರ್ಥ ಸಚಿವ ಕೋಲ್ಬಾರ್ಟ್. 14ನೇ ಲೂಯಿ ಅರ್ಥ ಸಚಿವ ಯಾರು? ಕೋಲ್ಬಾರ್ಟ್. ಈ ಕೋಲ್ಬಾರ್ಟ್ ಏನು ಮಾಡೋದಾಗ ಭಾರತಕ್ಕೆ ಹೋಗೋದಾದ್ರೆ ಹಾಗೆ ಹೋಗೋದು ಬೇಡ. ಅವರು ಏನು ಮಾಡ್ಕೊಂಡು ಹೋಗಿದ್ದಾರು? ಈಸ್ಟ್ ಇಂಡಿಯಾ ಕಂಪನಿ ಓಪನ್ ಮಾಡ್ಕೊಂಡು ಬಂದಿಲ್ಲೇನು? 14 ಡಿಸೆಂಬರ್ 31 ಈಸ್ಟ್ ಇಂಡಿಯಾ ಕಂಪನಿಗೆ ಯಾವ ಹೆಸರಿನಿಂದ ಕರೆದರು? ಜಾನ್ ಕಂಪನಿ. ಹೌದಲ್ಲ? ಹಿಂಗೆ ಕೋಲ್ಬಾರ್ಟ್ ಎಂಬ ವ್ಯಕ್ತಿ ಪ್ಲ್ಯಾನ್ ಮಾಡಿ ಆ ರೂಪರೇಷೆಗಳನ್ನು ಹಾಕಿ 1464ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ನೋಡಿ, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದವಾಗ ಬ್ರಿಟನ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು, ಹಂಗೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು 64. ಈ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡಿಕೊಂಡು ಭಾರತಕ್ಕೆ ಬಂದ ಮೊದಲ ಫ್ರೆಂಚ್ ಅಧಿಕಾರಿ. ನೋಡಿ, ಭಾರತಕ್ಕೆ ಬಂದ ಮೊದಲ ಪೋರ್ಚುಗೀಸರ್ ಹೇಳಿದ್ವಿ, ವಾಸ್ಕೋ ಡಿ ಗಾಮ. ಹೌದಲ್ಲ? ಭಾರತಕ್ಕೆ ಬಂದ ಮೊದಲ ಡಚ್ ಅಧಿಕಾರಿ ಕಾರ್ಲೋಸ್ ಹೌಟ್ಮನ್ ಹೇಳಿದ್ವಿ. ಹಂಗೆ ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ಅಧಿಕಾರಿ ವಿಲಿಯಂ ಹಾಕಿನ್ಸ್ ಅಂತ ಹೇಳಿದ್ವಿ. ಹಂಗೆ ಭಾರತಕ್ಕೆ ಬಂದ ಮೊದಲ ಫ್ರೆಂಚ್ ಅಧಿಕಾರಿ ಫ್ರಾಂಕೈಸ್ ಕ್ಯಾರೋಲಿನ್. ಫ್ರಾಂಕೈಸ್ ಕ್ಯಾರೋಲಿನ್ ಅಥವಾ ಫ್ರಾಂಕೈಸ್ ಮಾರ್ಟಿನ್ ಅಂದ್ರೆ ಒಂದೇ, ಫ್ರಾಂಕೈಸ್ ಕ್ಯಾರೋಲಿನ್ ಅಂದ್ರೆ ಸಹಿತ ಒಂದ. ಫ್ರಾಂಕೈಸ್ ಹೋಲಾಂಡೆ ಅಂತೇಳಿ ಒಬ್ಬ ಅಧ್ಯಕ್ಷ ಇದ್ದಾರೆ ನೋಡಿ, ಅವನು ಫ್ರಾನ್ಸ್ ದೇಶದವನೇ. ಫ್ರಾನ್ಸ್ ದೇಶದ ಪ್ರಸ್ತುತ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅಂತೇಳಿದ್ದಾನಲ್ಲ. ಹಂಗೇನಂತಂದಾಗ ಇವನು ಭಾರತಕ್ಕೆ ಬಂದ ಮೊದಲ ಫ್ರೆಂಚ್ ಅಧಿಕಾರಿ. ಆಮೇಲೆ ಭಾರತದಲ್ಲಿ ಫ್ರೆಂಚರ ಮೊದಲ ವ್ಯಾಪಾರದ ಮಳಿಗೆ. ಪೋರ್ಚುಗೀಸರ್ದು ಯಾವುದಾಯಿತು? ಕಲ್ಲಿಕೋಟೆ ಆಯಿತು. ಡಚ್ಚರ್ದು ಯಾವುದಾಯಿತು? ಮಚಲಿ ಪಟ್ಟಣ ಆಯಿತು. ಬ್ರಿಟಿಷರ್ದು ಯಾವುದಾಯಿತು? ಸೂರತ್ ಆಯಿತು. ಹಂಗೆ ಭಾರತದಲ್ಲಿ ಫ್ರೆಂಚರ ಮೊದಲ ವಸಾಹತು ಕೇಂದ್ರ ಸೂರತ್. ಇವ್ರದ್ದು ಸೂರತ್. ಯಾರ ವಿರುದ್ಧ ವ್ಯಾಪಾರ ಮಾಡಲು ಭಾರತಕ್ಕೆ ಬಂದದ್ದು? ಬ್ರಿಟಿಷರ ಮೊದಲ ವ್ಯಾಪಾರದ ಮಳಿಗೆ ಎಲ್ಲೈತಿ? ಸೂರತ್. ನಾವು ಅಲ್ಲೇ ಓಪನ್ ಮಾಡಿ ನಡೀಲಿ. ಸೂರತ್ದಲ್ಲಿ ಬ್ರಿಟಿಷರಿಗೆ ವ್ಯಾಪಾರದ ಮಳಿಗೆ ಅನುಮತಿ ಕೊಟ್ಟಂಥ ಮೊಘಲ್ ದೊರೆ ಯಾರು? ಜಹಾಂಗೀರ್. ಹಂಗೆ ಫ್ರೆಂಚರಿಗೆ ಭಾರತದಲ್ಲಿ ಸೂರತ್ದಲ್ಲಿ ವ್ಯಾಪಾರದ ಮಳಿಗೆ ಅನುಮತಿ ಕೊಟ್ಟ ಮೊಘಲ್ ದೊರೆ ಸರಿ ಐತಿ. ಔರಂಗಜೇಬ. ಯಾರಿಂದ ಅನುಮತಿ ಪಡೆದುಕೊಳ್ಳಲಾಯಿತು? ಔರಂಗಜೇಬನಿಂದ ಅನುಮತಿ ಪಡೆದುಕೊಳ್ಳಲಾಯಿತು. ಔರಂಗಜೇಬನು ಫ್ರೆಂಚರಿಗೆ ಭಾರತದ ಸೂರತ್ದಲ್ಲಿ ಫ್ರೆಂಚರಿಗೆ ವ್ಯಾಪಾರದ ಮಳಿಗೆ ಅನುಮತಿಯನ್ನು ಕೊಟ್ಟ. ಆಮೇಲೆ ಇವರು ರಾಜಧಾನಿ ಮಾಡಿಕೊಂಡ್ರು ನೋಡಿ. ಪೋರ್ಚುಗೀಸರ ಮೊದಲ ರಾಜಧಾನಿ ಹೇಳಿದ್ವಿ ಕೊಚ್ಚಿನ್ ಅಂತೇಳಿ. ಹೌದಲ್ಲ? ಆಮೇಲೆ ಡಚ್ಚರ ಮೊದಲ ರಾಜಧಾನಿ ಇದು ಪುಲಿಕಾಟ್ ಅಂತೇಳಿ. ಬ್ರಿಟಿಷರ ಮೊದಲ ರಾಜಧಾನಿ ಕಲ್ಕತ್ತಾ. ಹಂಗೆ ಫ್ರೆಂಚರ ಮೊದಲ ರಾಜಧಾನಿ ಪಾಂಡಿಚೇರಿ ಮಾಹೆ ಯಾನಮ್ ಅಂತೇಳಿ ಕೇಳಿರ್ಬೇಕು. ಇದು ಪಾಂಡಿಚೇರಿ ಎಂಬುದು ರಾಜಧಾನಿ. ನೋಡಿ, ನಾವು 4 ಜನದೇನಂತಂದಾಗ ಒಂದೇ ಕಾಲಮ್ದಲ್ಲಿ ಹಿಡಿದಿಟ್ಟಂಗಾಯ್ತಿಲ್ಲ. ಪೋರ್ಚುಗೀಸರ್ದು, ಡಚ್ಚರ್ದು, ಇಂಗ್ಲೀಷರ್ದು, ಫ್ರೆಂಚರ್ದು. ಇದೇ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಇದು. ಅಂದಾಗ ಇಲ್ಲೇನಂತ ಯುರೋಪಿಯನ್ನರ ಆಗಮನ. ಯುರೋಪಿಯನ್ನರು ಇದು ಏನಂತಂದಾಗ ಭಾರತಕ್ಕೆ ಇವರು ಮೊದಲ ವಸಾಹತು ನೀವು ಇಲ್ಲ ಬ್ರಿಟಿಷ್ ಅಧಿಕಾರಿಗಳು ಮೊದಲ ಬಂದಂಥ ಅಧಿಕಾರಿಗಳು. ಇವು ಏನಂತ ವಸಾಹತು ಕೇಂದ್ರಗಳು. ಇವುಗಳೇನು? ರಾಜಧಾನಿಗಳು. ಒಂದ್ಸಲ ಫಾಸ್ಟಾಗಿ ರಿವಿಷನ್ ಮಾಡ್ತೇನೆ ನೋಡಿ. ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರ್. ಭಾರತಕ್ಕೆ ಬಂದ ಮೊದಲ ವ್ಯಕ್ತಿ ವಾಸ್ಕೋ ಡಿ ಗಾಮ. ಮೊದಲ ವಸಾಹತು ಕೇಂದ್ರ ಕಲ್ಲಿಕೋಟೆ. ಮೊದಲ ರಾಜಧಾನಿ ಕೊಚ್ಚಿನ್.
ಆಮೇಲೆ ಡಚ್ಚರ್ ಭಾರತಕ್ಕೆ ಬಂದ ಮೊದಲ ವ್ಯಕ್ತಿ ಕಾರ್ಲೋಸ್ ಹೌಟ್ಮನ್. ಆಮೇಲೆ ಮೊದಲ ವ್ಯಾಪಾರದ ಮಳಿಗೆ ಮಚಲಿಪಟ್ಟಣ. ಮೊದಲ ರಾಜಧಾನಿ ಪುಲಿಕಾಡ್. ಬ್ರಿಟಿಷರ್ ಭಾರತಕ್ಕೆ ಬಂದ ವಿಲಿಯಂ ಹಾಕಿನ್ಸ್. ಮೊದಲ ವಸಾಹತು ಕೇಂದ್ರ ಸೂರತ್. ಮೊದಲ ರಾಜಧಾನಿ ಕಲ್ಕತ್ತಾ. ಹಂಗೆ ಫ್ರೆಂಚರ ಭಾರತಕ್ಕೆ ಬಂದನು ಫ್ರಾಂಕೈಸ್ ಕೆರಾಲಿನ್. ಆಮೇಲೆ ಏನಂತಂದಾಗ ಮೊದಲ ವಸಾಹತು ಕೇಂದ್ರ ಸೂರತ್. ಮೊದಲ ರಾಜಧಾನಿ ಪಾಂಡಿಚೇರಿ, ಪುದುಚೇರಿ. ಪುದುಚೇರಿಯ ಪ್ರೆಸೆಂಟ್ CM ಯಾರು? ಎನ್ ರಂಗಸ್ವಾಮಿ. ಪಾಂಡಿಚೇರಿ ಪುದುಚೇರಿಯ ಪ್ರೆಸೆಂಟ್ CM. ಯಾವ ಪಕ್ಷ? BJP ಅಲ್ಲ, ಕಾಂಗ್ರೆಸ್ ಅಲ್ಲ. BJP ಕಾಂಗ್ರೆಸ್ ಬಿಟ್ಟು JDS ಅಂದ್ಬಿಡ್ತೇವೆ ನಾವು. ಮುಂದೆ TVP ಅಂದ್ಬಿಡ್ತೇವೆ. DLF ಪಕ್ಷ. DLF ಪಕ್ಷ. ಅದು ಏನಂತಂದಾಗ ಈಗ ಅಧಿಕಾರ ವಹಿಸಿಕೊಂಡದ್ದು BJPಯ ಮೈತ್ರಿಯೊಂದಿಗೆ. NDA ಮೈತ್ರಿಕೂಟ ಇಲ್ಲೇನು? NDA ಮೈತ್ರಿಕೂಟದೊಂದಿಗೆ ಏನಂತಂದಾಗ ಎನ್ ರಂಗಸ್ವಾಮಿ ಆಗಿದ್ದು ಹೋದ ಸಲನೂ ಅವೇ ಇದು. ಹೀಗಾಗಿ ಏನಂತಂದಾಗ ಇವುಗಳು ಆಗ ಅದೇ ಅವಧಿಯಲ್ಲಿ ಏನಂತಂದಾಗ ಭಾರತಕ್ಕೆ ಬಂದ ಪ್ರಸಿದ್ಧ ಫ್ರೆಂಚ್ ಅಧಿಕಾರಿ, ಭಾರತಕ್ಕೆ ಅಲ್ಲಿ ಪ್ರಸಿದ್ಧ ಬ್ರಿಟಿಷ್ ಅಧಿಕಾರಿ ಅವನು ಬಂದಿದ್ದ ರಾಬರ್ಟ್ ಕ್ಲೈವ್. ಅಲ್ಲಿ ಬಂದು ಇಳಿಸಿದ ತಿರುಚನಾಪಡಿಯಲ್ಲಿ ಬಂದು ಇಳಿಸೇವಲ್ಲ, ಅವನು ಅನ್ಕ ಕೂಡ್ರು ಅಂತೇಳಿ ಅದಕ್ಕೆ ಕರ್ಕೊಂಬರ್ತೇವೆ ಅಂದೇವಲ್ಲ. ಹಾಗಾಗಿ ಹಂಗೆ ಭಾರತಕ್ಕೆ ಬಂದ ಪ್ರಸಿದ್ಧ ಫ್ರೆಂಚ್ ಅಧಿಕಾರಿ ಡೂಪ್ಲೆಕ್ಸ್ ಅಲ್ಲಿ ರಾಬರ್ಟ್ ಕ್ಲೈವ್ ಬಂದನ, ಇಲ್ಲಿ ಡೂಪ್ಲೆ ಬಂದನ. ಅಂದಾಗ ಅವ್ರಿಗೆ ಮತ್ತು ಇವ್ರ ಮಧ್ಯೆ ಏನಾಯಿತು? ಪೈಪೋಟಿ ನಡೀತು. ಎದಕ್ಕಾಗಿ? ಅಧಿಕಾರಕ್ಕಾಗಿ, ಕೋಟೆಗಾಗಿ, ಹಾಗಾಗಿ ಆಡಳಿತಕ್ಕಾಗಿ. ಅವೇ ಏನಂತೇಳಿ ಕರಿತೀವಿ ನಾವು? ಕರ್ನಾಟಿಕ್ ಯುದ್ಧಗಳು ಅಂಥೇಳಿ ಕರಿತೀವಿ. ಕರ್ನಾಟಿಕ್ ಯುದ್ಧಗಳು ಅಂದ್ರೆ ಒಂದೇ, ಆಂಗ್ಲೋ ಫ್ರೆಂಚ್ ಯುದ್ಧಗಳು ಅಂದ್ರೆ ಸಹಿತ ಒಂದೇ. ಆಂಗ್ಲರಿಗೂ ಮತ್ತು ಫ್ರೆಂಚರ ಮಧ್ಯೆ ನಡೆದಂಥ ಯುದ್ಧಗಳು ನಾವೇನಂತ ಕರಿತೀವಿ? ಆಂಗ್ಲೋ ಫ್ರೆಂಚ್ ವಾರ್ಸ್ ಅಂತೇಳಿ ಕರಿತೀವಿ. 1746 1763. 1746 1763 ತನಕ ಆಂಗ್ಲೋ ಫ್ರೆಂಚ್ ಯುದ್ಧಗಳು ನಡೀತಾವೆ. ಆಂಗ್ಲೋ ಫ್ರೆಂಚ್ ಯುದ್ಧಗಳು ಅಥವಾ ಇವುಗಳನ್ನು ಕರ್ನಾಟಿಕ್ ಯುದ್ಧಗಳು. ಕರ್ನಾಟಕ ಅಲ್ಲ, ಕರ್ನಾಟಿಕ್. ಆಂಗ್ಲರಿಗೂ ಮತ್ತು ಫ್ರೆಂಚರ ಮಧ್ಯೆ ನಡೆದಂಥ ಯುದ್ಧಗಳನ್ನು ಆಂಗ್ಲೋ ಫ್ರೆಂಚ್ ಯುದ್ಧಗಳು ಅಥವಾ ಕರ್ನಾಟಿಕ್ ಯುದ್ಧಗಳು ಅಂತೇಳಿ ಕರಿತೀವಿ. ಎಷ್ಟು ಕರ್ನಾಟಿಕ್ ಯುದ್ಧಗಳು ನಡೆದವು? 3. ಎಷ್ಟು ಆಂಗ್ಲೋ ಮೈಸೂರು ಯುದ್ಧಗಳು ನಡೆದವು? 4. ಎಷ್ಟು ಆಂಗ್ಲೋ ಸಿಖ್ ಯುದ್ಧಗಳು ನಡೆದವು? 2. ಎಷ್ಟು ಆಂಗ್ಲೋ ಮರಾಠ ಯುದ್ಧಗಳು ನಡೆದವು? 3. ಆಂಗ್ಲೋ ಮರಾಠ ಯುದ್ಧ ಅಂದ್ರೆ 3. ಆಂಗ್ಲೋ ಸಿಖ್ ಯುದ್ಧ ಅಂದ್ರೆ 2. ಆಂಗ್ಲೋ ಮೈಸೂರು ಯುದ್ಧ ಅಂದ್ರೆ 4. ಹಂಗೆ ಆಂಗ್ಲೋ ಫ್ರೆಂಚ್ ಯುದ್ಧ ಅಂದ್ರೆ 3. ಹೀಗಾಗಿ ಕರ್ನಾಟಿಕ್ ಅಂತೇಳಿ ಕರಿತೇವಲ್ಲ, ಕರ್ನಾಟಿಕ್ ಎಂಬ ಸ್ಥಳ ಎಲ್ಲೈತೆ ಗೊತ್ತೇನು? ಇದು ಆಂಧ್ರ ಪ್ರದೇಶ, ಇದು ತಮಿಳುನಾಡು. ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಕರಾವಳಿಗೆ ಏನೆಂದು ಕರೆಯಲಾಗ್ತೈತಿ? ಕೋರಮಂಡಲ ಕೋಸ್ಟ್ ಅಂತೇಳಿ ಕರಿತೀವಿ. ಯಾವ ಕೋಸ್ಟು? ಕೋರಮಂಡಲ ತೀರ. ಈ ಕೋರಮಂಡಲ ತೀರ ಐತಲ್ಲ, ಆಂಧ್ರ ಪ್ರದೇಶದ ಯಾವ ಪಾಯಿಂಟ್ನಿಂದ ಸ್ಟಾರ್ಟ್ ಆಗಿ ತಮಿಳುನಾಡಿನ ಯಾವ ಪಾಯಿಂಟಿನವರೆಗೆ ಐತೆ ಅಂತ ನಮಗೆ UPSCಯಲ್ಲಿ ಕ್ವಶನ್ ಕೇಳಲಾಗಿತ್ತು. ಆಂಧ್ರ ಪ್ರದೇಶದ ಯಾವ ಸ್ಥಳದಿಂದ ಸ್ಟಾರ್ಟ್ ಆಗಿ ತಮಿಳುನಾಡಿನ ಯಾವ ಸ್ಥಳಕ್ಕೆ ಎಂಡ್ ಆಗ್ತೈತಿ ಅಂತೇಳಿ ನಾವು ಇನ್ನು ಓದ್ಕೊಂಡು ಹೋಗಿದ್ದ ಗೊತ್ತೇನು? ಗುಜರಾತಿನ ಕರಾವಳಿ ಕಚ್, ಮಹಾರಾಷ್ಟ್ರ ಗೋವಾ ಕರಾವಳಿ ಕೊಂಕಣ್, ಕರ್ನಾಟಕ ಕರಾವಳಿಗೆ ಕೆನರಾ ಅಥವಾ ಮ್ಯಾಕ್ವೆಲ್, ಕೇರಳದ ಕರಾವಳಿಗೆ ಮಲಬಾರ್, ಆಂಧ್ರ ಪ್ರದೇಶ ತಮಿಳುನಾಡು ಕರಾವಳಿ ಕೋರಮಂಡಲ, ಓನ್ಲಿ ಆಂಧ್ರ ಪ್ರದೇಶದ ಕರಾವಳಿಗೆ ನಾರ್ದರ್ನ್ ಸರ್ಕಾರ್, ಒಡಿಶಾದ ಕರಾವಳಿಗೆ ಉತ್ಕಲ, ಆಮೇಲೆ ಬಂಗ ಕರಾವಳಿ ಅಂತೇಳಿ ಪಶ್ಚಿಮ ಬಂಗಾಳ ಕರಾವಳಿಗೆ. ಬಟ್ UPSCಯಲ್ಲಿ ನಾವು ಏನು ಓದ್ಕೊಂಡು ಹೋಗಿರ್ತೇವಲ್ಲ ಆ ಕ್ವಶನ್ಸ್ಗಳು ಇರೋಲ್ಲ. ನಾನು ದೆಹಲಿಯೊಳಗೆ ಇದ್ದುಕೊಂಡು ಸಿಕ್ಕಾಪಟ್ಟಿ ಓದಿದ್ದೀನಿ. ಸಿಕ್ಕಾಪಟ್ಟಿ ಅಂದಾಗ ಎಲ್ಲ ಸಬ್ಜೆಕ್ಟ್ಗಳು, ಜಾಗ್ರಫಿ, ಪೊಲಿಟಿಕಲು, ಎಕನಾಮಿಕ್ಸು, ಹಿಸ್ಟ್ರಿ, ಎಕಾಲಜಿ, ಎನ್ವೈರ್ಮೆಂಟು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಡೈಲಿ ಸೈನ್ಸು, ಆಮೇಲೆ ಅಪ್ಲೈಡ್ ಸೈನ್ಸು, ಬಯಾಲಜಿ, ಫಿಸಿಕ್ಸು, ಕೆಮಿಸ್ಟ್ರಿ, ಇವೆಲ್ಲ ಏನಂತಂದಾಗ ಸೆಕೆಂಡ್ ಪೇಪರ್ದಲ್ಲಿ CSAT ಇರ್ತಿತ್ತಲ್ಲ, ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್,
ಅಲ್ಲಿ ಏನಂತಂದಾಗ ಲಾಜಿಕಲ್ ರೀಸನಿಂಗು, ಎನಾಲಿಟಿಕಲ್ ಟೆಸ್ಟು, ಡಾಟಾ ಇಂಟರ್ಪ್ರಿಟೇಷನ್, ಕಮ್ಯುನಿಕೇಷನ್ ಸ್ಕಿಲ್ಲು, ಡಿಸಿಷನ್ ಮೇಕಿಂಗು, ಇಂಟರ್ಪರ್ಸನಲ್ ಸ್ಕಿಲ್ಲು ಎಲ್ಲ ಓದೋದು ಸಿಕ್ಕಾಟು ಓದಿದ್ದೀನಿ. ಎಷ್ಟು ಖುಷಿ ಆಯಿತು ಗೊತ್ತಾ, ಓದಿದ ಮೇಲೆ ಎಲ್ಲನೂ ಬಾಯಿಂದ ಹೇಳೋಕ್ಕಾಗಲಿಕ್ಕೂ ಆಪ್ಷನ್ಸ್ ಕೊಟ್ಟಾಗೆ ಟಿಕ್ ಹಾಕ್ಬೋದು ಅಂತೇಳಿ. ಯಾಕಂದ್ರೆ ಸಿಕ್ಕಾಪಟ್ಟು ಓದಿಬಿಟ್ಟಿದ್ದೀನಲ್ಲ. ಆಮೇಲೆ ಏನಂತಂದಾಗ ಫಸ್ಟ್ ಅಟೆಂಪ್ಟ್ ನಾನು ಡೆಲ್ಲಿ ಒಳಗೆ ಕೊಟ್ಟದ್ದು UPSC IAS. ಫಸ್ಟ್ ಅಟೆಂಪ್ಟ್ ಕೊಟ್ಟ ಟೈಮ್ದಲ್ಲಿ ಯಾವತ್ತು ಎಕ್ಸಾಮ್ ಡೇಟ್ ಬರ್ತಿತ್ತು, ಯಾವತ್ತು ಎಕ್ಸಾಮ್ ಬರಲಿ ಅಂತೇಳಿ. ಯಾಕೆ ಸಿಕ್ಕಾಪಟ್ಟು ಓದಿದ್ದೀನಲ್ಲ. ಅವಾಗ ಏನಂತಂದಾಗ ಎಕ್ಸಾಮ್ ಡೇಟ್ ಬಂದೇ ಬಿಟ್ಟಿದ್ದು June 16. ಆಮೇಲೆ ಏನಂತಂದಾಗ GTB ನಗರ್ ಮೆಟ್ರೋ ಸ್ಟೇಷನ್ದಲ್ಲಿ ಕುಳಿತುಕೊಂಡು ಹೋಗಿ ಎಕ್ಸಾಮ್ ಹಾಲ್ ಎಂದಾಗ ಏರಿಯಾ ಹುಡುಕ್ಯಾಡಿ, ಎಕ್ಸಾಮ್ ಹಾಲ್ ಹುಡುಕ್ಯಾಡಿ, ಎಕ್ಸಾಮ್ ಹಾಲ್ ಸೆಂಟರ್ದಾಗ ಹೋಗಿ ಕೂತು ನಂಬರ್ ಹುಡುಕ್ಯಾಡ್ಕೊಂತ ಕೂತದ ಆದಮೇಲೆ ಏನಂತಂದಾಗ ಯಾವಾಗ ಕ್ವಶನ್ ಪೇಪರ್ ಕೊಡ್ತಾರೋ ಯಾವಾಗ ಬರ್ದಿ, ಯಾಕಂದ್ರೆ ಸಿಕ್ಕಾಪಟ್ಟು ಓದಿದ್ದೀನಲ್ಲ ಅಂತೇಳಿ. ಆಮೇಲೆ ಮೇಡಮ್ ಬಂದು ಎಲ್ಲ ಮೊದಲಿಗೆ OMR ಶೀಟ್ ಕೊಟ್ಟರು. ನನಗೆ OMR ಶೀಟ್ ತೊಳೋದಕ್ಕಿಂತ ಮೊದಲು ಏನು ಖುಷಿ ಗೊತ್ತೇನು, ಕ್ವಶನ್ ಪೇಪರ್ ಯಾವಾಗ ಕೊಡ್ತಾರೋ. ಯಾಕೆ ಸಿಕ್ಕಾಪಟ್ಟಿ ಓದೈತಲ್ಲ. ಹಾಗಾಗಿ ಏನಂತಂದಾಗ ಆಮೇಲೆ ಮೇಡಮ್ ಕ್ವಶನ್ ಪೇಪರ್ ಕೊಟ್ಟರು. ಕೊಟ್ಟ ಆದಮೇಲೆ ಏನಂತಂದಾಗ ಇವಾಗ ಟೈಮ್ ಸ್ಟಾರ್ಟ್ ನಾವು ಅಂತೇಳಿ ಚಂದ ಹೇಳಿದ್ರು, ನಿಮ್ಮ ಟೈಮ್ ಓಪನ್ ಆಯಿತು ಈಗ ಅಂಥೇಳಿ. ಅವಾಗ ಏನಂತಂದಾಗ ಕ್ವಶನ್ ಪೇಪರ್ ತೆಗೆದಿನಿ. ನಾ ಅಂದ್ಕೊಂಡಿದ್ದೀನಿ ಸಿಕ್ಕಾಪಟ್ಟಿ ಓದಿದ್ದೇನೆ ಅಂತೇಳಿ. ಆ ಕ್ವಶನ್ ಪೇಪರ್ ನೋಡಿದಾಗ ಅನಿಸ್ತು ಇನ್ನೂ ಸಿಕ್ಕಾಪಟ್ಟಿ ಓದಬೇಕಂತ. ಅದೇ UPSC. ಅದೇ ಕಟ್ ಆಫ್ ಭಾಳಷ್ಟು ಕಡಿಮೆ ಇರ್ತದೆ ಗೊತ್ತೇನು, ಸಿಕ್ಕಾಡಿ ಕಡಿಮೆ ಇರ್ತೈತಿ. ಈ ಸಲ ಕ್ವಶನ್ ಪೇಪರ್ನ ನೋಡಿದೀನಿ. ಈ 5 ವರ್ಷದ ಕ್ವಶನ್ ಪೇಪರ್ದಲ್ಲಿ ಅತ್ಯಂತ ಟಫೆಸ್ಟ್ ಆದಂಥ ಪ್ರಿಲಿಮಿನರಿ ಕ್ವಶನ್ ಪೇಪರ್ ಇತ್ತು ಮೊನ್ನೆ ಎಕ್ಸಾಮ್ದು ಪ್ರಿಲಿಮಿನರಿ. ಎಷ್ಟೋ ಜನ ಏನಂತಂದ ಕ್ವಾಲಿಫೈಡೇ ಆಗಲಿಲ್ಲ. ಕಟ್ ಆಫ್ ಭಾಳಷ್ಟು ಕಡಿಮೆ ನಿಂದಿರ್ತಿತ್ತು. ಅದು ಕಟ್ ಆಫ್ ಆಮೇಲೆ ಬಿಡ್ತಾರೆ ಗೊತ್ತಾಗ್ತೈತಿ. ಭಾಳಷ್ಟು ಕಡಿಮೆ ಇರ್ತೈತಿ. ಎಷ್ಟು ಪೇಜ್ ಐತಿ ಗೊತ್ತೇನು, ಈ ಸಲ 52 ಪೇಜ್ ಐತಿ ಕ್ವಶನ್ ಪೇಪರ್. ಎಷ್ಟು ಪೇಜ್ ಐತಿ? 52 ಪೇಜ್. ಒಂದು KM ಸುರೇಶ್ ಸರ್ ಮ್ಯಾಗ್ಝಿನ್ ಇರ್ತೈತಲ್ಲ ಅಷ್ಟೈತಿ. ಒಂದು ಮ್ಯಾಗ್ಝಿನ್ ಓದಬೇಕು, ಒಂದೊಂದು ತಿಂಗಳು ಓದ್ತೇನೆ ಒದ್ದಾಡ್ಕೋತ. ಇನ್ನೂ ಒಂದು ಮ್ಯಾಗ್ಝಿನ್ ಮುಗಿದ್ರೆ ಒಂದು ಮ್ಯಾಗ್ಝಿನ್ ಬಂದಿರ್ತೈತಿ. ಇನ್ನು ಇದಕ್ಕೆ ಹಂಗೆ 2 ತಾಸು ಬರೀಬೇಕಲ್ರಿ, ಹೌದಲ್ಲ. ಆ ರೀತಿಯಾಗಿ ಏನಂತಂದಾಗ UPSC ಭಾಳಷ್ಟು ಟಫ್ ಇರ್ತೈತಿ. ಅಷ್ಟೇ ಟಫ್ ಕ್ವಶನ್ಗಳಿರ್ತಾವೆ ಮತ್ತು ಕಟ್ ಆಫ್ ಅಷ್ಟೇ ಕಡಿಮೆ ಇರ್ತೈತಿ. ಆ ರೀತಿಯಾಗಿ ಈ ಸಲ ಭಾಳಾದಾಗ ಒಂದು 76, 77 ಇರ್ಬೋದು ಕಟ್ ಆಫ್. ಆ ರೀತಿಯಾಗಿರ್ತೈತಿ. ಹಾಗಾಗಿ ನಾವು ಓದೋ ಟೈಮ್ದಲ್ಲಿ ಏನು ಮಾಡಬೇಕು, ಡೆಪ್ತಾಗಿ ಓದಬೇಕು. ಡೆಪ್ತಾಗಿ ಓದಿದಾಗ ಏನಂತಂದಾಗ ಎಲ್ಲದಕ್ಕೂ ಆನ್ಸರ್ ಮಾಡ್ಲಿಕ್ಕೆ ಆಗಲಿಕ್ಕೂ ಅನಾಲಿಸಿಸ್ ಬೇಸ್ಮೆಂಟ್ ಮೇಲೆ ಏನಂತಂದ್ರೆ ಟಿಕ್ ಹಾಕ್ಲಿಕ್ಕೆ ಆಗ್ತೈತಿ. ಬಟ್ ಅದಕ್ಕೆ UPSC ಒಂದು ಏನು ಮಾಡಿದೆ ಗೊತ್ತಿಲ್ಲ, ಅದನ್ನು KEದಲ್ಲಿ ಮಾಡಬೇಕಂತೇಳಿ ಐತಿ. ಈ ಸಲ ಮಾಡ್ತಾರೆ ಪ್ರಸನ್ನ ಕುಮಾರ್ ಸರ್. ಏನೈತಿ ಗೊತ್ತೇನು, UPSC ಇದು ಒಂದು ಕಮಿಟಿ ಐತಿ. ಆ ಕಮಿಟಿ ಏನು ಮಾಡ್ತೈತಿ, ಭಾರತದ ಫೇಮಸ್ ಆದಂಥ ಎಲ್ಲ ಇನ್ಸ್ಟಿಟ್ಯೂಟ್ಗಳಿಗೆ ಭೇಟಿ ನೀಡ್ತೈತಿ, ಕೋಚಿಂಗ್ ಸೆಂಟರ್ಗಳಿಗೆ. ಡೆಲ್ಲಿ ಹೈದರಾಬಾದು ಈಗ ಕಲ್ಕತ್ತಾ ಇವೆಲ್ಲೆಲ್ಲಿ ಇರ್ತಾರೆ ನೋಡಿ ಕೋಚಿಂಗ್ ಸೆಂಟರ್, ಬೆಂಗಳೂರು ಎಲ್ಲ ನೋಟ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೈತಿ. ಹೋಗಿ ಏನಂತಂದ ಕ್ವಶನ್ ಪೇಪರ್ ತೆಗಿತಕ್ಕಂಥ ಮಂಡಳಿ ಕೊಡ್ತೈತಿ. ಆ ಕ್ವಶನ್ ಪೇಪರ್ ತೆಗಿತಕ್ಕಂಥ ಮಂಡಳಿ ಕೊಟ್ಟ ಆದಮೇಲೆ ಆ ಕ್ವಶನ್ ಪೇಪರ್ ತೆಗಿಯೋರು ಏನು ಮಾಡ್ತಾವೆ, ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಏನು ಹೇಳ್ಯಾವ, ಅದೇ ಟಾಪಿಕ್ ಡೆಲ್ಲಿ ಒಳಗೆ ಏನು ಹೇಳ್ಯಾವ, ಕಲ್ಕತ್ತಾದಲ್ಲಿ ಏನು ಹೇಳ್ಯಾವ, ರಾಜ್ಕೋಟ್ ರಾಜಸ್ಥಾನದಲ್ಲಿ ಏನು ಹೇಳ್ಯಾವ ಅಂಥೇಳಿ ಎಲ್ಲ ಓದ್ತಾವೆ. ಓದೋದು ಆದಮೇಲೆ ಆ 4 ಮೇನ್ ಸಿಟಿಗಳ ಕೋಚಿಂಗ್ ಸೆಂಟರ್ದಲ್ಲಿ ಆ ನೋಟ್ಸ್ದಲ್ಲಿ ಇಲ್ಲದೆ ಇರ್ತಕ್ಕಂಥ ಕ್ವಶನ್ ಫ್ರೇಮ್ ಮಾಡ್ತವೆ. ಗೊತ್ತಾಯ್ತಲ್ಲ. ಅವಾಗ ಏನಂತಂದಾಗ ಎಕ್ಸಾಮ್ ಹಾಲ್ದಲ್ಲಿ ಹೋಗಿ ಕೂತಾಗ ಇದನ್ನೇನು ಹೇಳೇ ಇಲ್ಲ ನಮಗೆ, ಇದು ನೋಟ್ಸ್ನಾಗೇ ಇಲ್ಲ ಅಂತೇಳಿದ್ರು. ಅದೇ UPSC. ಆ ರೀತಿಯಾಗಿ ನಾವು ಮತ್ತು ನಮ್ಮ ಕ್ಲಾಸ್ ಹೇಳೋ ಟೈಮ್ದಲ್ಲಿ ನಾವು ಹೇಳಿದ್ದೇ ಬರ್ತೇವೆ ಅಂತೇಳಿ ನಾವು ಯಾವತ್ತು ಹೇಳಲ್ಲ. ಇಟ್ ಈಸ್ ಒನ್ ವೇ. ಇದು ಒಂದು ಹಾದಿ. ಹಿಂಗೆ ಹೋಗ್ಬೋದು, ಹೋದ್ರೆ ಸುಲಭ ಐತಪ್ಪ. ಈ ಟಾಪಿಕ್ ಇಂಪಾರ್ಟೆಂಟ್, ಈ ಟಾಪಿಕ್ದಲ್ಲಿ ಕ್ವಶನ್ ಕೇಳಬಹುದು. ಅವಾಗ ಏನು ಮಾಡಬೇಕು, ಅಜಂಪ್ಷನ್ ಮೇಲೆ ಏನಂತಂದಾಗ ಹೌದಿದು ಅಲ್ಲ, ಹೌದಿದು ಇದೆ ಅಂತೇಳಿ ಟಿಕ್ ಹಾಕಿದಾಗ ಅವಾಗ ನಮಗೆ ಎಲಿಜಿಬಿಲಿಟಿ ಆಗ್ತೈತಿ. ಬಟ್ ಓದಿದ್ದೆ ಎಲ್ಲೆಲ್ಲಿ ಬರೋಲ್ಲ ಲೆಕ್ಕ ಹಾಕಿ, ಮತ್ತು ನಾವು ಹೇಳಿದ್ದೆ ಎಲ್ಲೆಲ್ಲೂ ಬರೋಲ್ಲ, ಮತ್ತು ಎಲ್ಲನೂ ಬರೋಲ್ಲ. ಹೀಗಾಗಿ ಆ ರೀತಿಯಾಗಿ ಏನಂತಂದಾಗ ಇರ್ತೈತಿ ಒಂದು ವೇ. ಎಲ್ಲ ಕಾನ್ಸೆಪ್ಟ್ ಅಷ್ಟೇ ಏನದು ಒಂದು ಹಾದಿ. ಬಟ್ ಏನಂತಂದಾಗ ನಿಮಗೆ ಒಂದು ಕುಳಿತು ಓದೋ ಟೈಮ್ದಲ್ಲಿ ಏನು ಓದಬೇಕು ಏನು ಓದಬಾರ್ದು ಅಂತೇಳಿ ಗೊತ್ತು. ಮತ್ತು ಒಂದೇ ಕ್ವಶನ್ ಪೇಪರ್ದಲ್ಲಿ ಇತಿಹಾಸ ಆಗಲಿ, ಒಂದೊಂದು ಸಬ್ಜೆಕ್ಟ್ ಆಗಲಿ, ಈ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಗಳಲ್ಲ, ಜಾಗ್ರಫಿ, ಪೊಲಿಟಿಕಲ್ಲು, ಎಕನಾಮಿಕ್ಸ್, ಹಿಸ್ಟ್ರಿ, ಇವು ಫಂಡಮೆಂಟಲ್ ಸಬ್ಜೆಕ್ಟ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಒಂದು ಎಕ್ಸಾಮ್ದಲ್ಲಿ ಬರ್ಬೇಕು, ಇನ್ನೊಂದು ಎಕ್ಸಾಮ್ದಲ್ಲಿ ಬಂದಿರ್ತಿತ್ತದ, ಅಂದಾಗ ಹೆಲ್ಪ್ ಆಗ್ತಿತ್ತದ. ಆ ರೀತಿಯಾಗಿ ಏನಂತಂದಾಗ ಕ್ವಶನ್ ಪೇಪರ್ ತೆಗಿತಕ್ಕಂಥ ಪ್ಯಾಟರ್ನಲ್ಲಿ ಇರ್ತೈತಿ. ಅದಕ್ಕೆ ಒಂದೊಂದು ಸಲ KEದಾಗ ಹಂಗೆ ಮಾಡ್ತಾರೆ. ಅವಾಗ ಏನು ಮಾಡಬೇಕು, ನೀವು ಅಜಂಪ್ಷನ್ ಓದಿದ್ದು ಇದು ಅಲ್ಲ, ಇದು ಐತಿ, ಇದು ಇರಬಹುದು ಅಂತೇಳಿ ಹಾಕ್ಬೋದು. ಹಾಗಾಗಿ ಮತ್ತು ಇನ್ನೊಂದು ಭಾಳ ತಲೆ ಕೆಡಿಸ್ಕೋಬೇಡಿ, ಕ್ವಶನ್ ಪೇಪರ್ ಭಾಳ ಟಫ್ ಇತ್ತಂಗೆ ಕಟ್ ಆಫ್ ಭಾಳ ಕಡಿಮೆ ಇರ್ತೈತಿ. ಕ್ವಶನ್ ಪೇಪರ್ ಈಜಿ ಇತ್ತಂದ್ರೆ ಕಟ್ ಆಫು ಹಾಯ್ ನಿಂದಿರ್ತೈತಿ. ಅದೇ ಮೆಥಡ್. ಮತ್ತು ಎಲ್ಲರಿಗೂ ಟಫ್ ಆಯ್ತು, ಎಲ್ಲರಿಗೂ ಟಫ್ ಆದಂಗೆಲ್ಲ, ಎಲ್ಲರಿಗೂ ಈಜಿ ಆಯ್ತು, ಎಲ್ಲರಿಗೂ ಈಜಿ ಆದಂಗೆಲ್ಲ.
ಅದರಲ್ಲಿ ಯಾವನು ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲದಂಥ ಒಂದು ಪ್ರಶ್ನೆಗೆ ಆನ್ಸರ್ ಮಾಡ್ತಾವೆ ಪ್ಲಸ್ ಪಾಯಿಂಟ್ ಅದು. ಯಾಕಂದ್ರೆ ಜಿಗದ್ ಮುಂದೆ ಹೋಗಿಬಿಡ್ತಾನವ. 2 ಮಾರ್ಕ್ಸು PSI ಇದಲ್ಲ ಅದು 1.5 ಮಾರ್ಕ್ಸು. ಇವತ್ತು ತಪ್ಪು ಹಾಕಿ ಏನಂತಂದ್ರೆ ಕಡಿಮೆಗೆ ತೆಗೆದುಕೊಳ್ತಾವೆ. ಬಟ್ ಏನಂತಂದ್ರೆ ಏನು ಡಿಸ್ಕಸ್ ಮಾಡೋದು ನಾವು? ಆಂಗ್ಲೋ ಫ್ರೆಂಚ್ ಯುದ್ಧಗಳು ಅಥವಾ ಕರ್ನಾಟಕ ಯುದ್ಧಗಳು. ಈ ಕ್ವಶನ್ ಏನು ಕೇಳಿದ್ ನಿಮ್ಗೆ? ಕೋರಮಂಡಲ ತೀವ್ರ ಪ್ರದೇಶವು ಆಂಧ್ರ ಪ್ರದೇಶದ ಯಾವ ಪಾಯಿಂಟಿಗೆ ಸ್ಟಾರ್ಟ್ ಆಗಿ ತಮಿಳುನಾಡಿನ ಯಾವ ಪಾಯಿಂಟಿಗೆ ಎಂಡ್ ಆಗ್ತದೆ ಅಂತೇಳಿ ನೀವು ಮ್ಯಾಪ್ನಾಗ ನೋಡಿದಾಗ ಸಿಗ್ತೈತೆ. ಅದು ಇಂಡಿಯನ್ ಮ್ಯಾಪ್ ನಕ್ಷೆ ತೆಗೆದುಕೊಂಡು ನೋಡಿದಾಗ ಇಲ್ಲಿ ಒಂದು ಪಾಯಿಂಟ್ ಇದೆ. ಪಾಯಿಂಟ್ ಮೀನ್ಸ್ ಏನು ಗೊತ್ತೇನೋ? ಭೂತುದಿ ಸಮುದ್ರದೊಳಗೆ ಸ್ವಲ್ಪ ಚಾಚಿದೆ. ಸಮುದ್ರದೊಳಗೇನು ಭೂತುದಿ ಚಾಚಿದೆ. ಹಿಂಗೆ ಬಂದು ಇಲ್ಲೊಂದು ಸ್ವಲ್ಪ ಭೂತುದಿ ಚಾಚಿದೆ. ಇದು ಆಂಧ್ರ ಪ್ರದೇಶದ ಪಾಲ್ಸ್ ದೀವಿ ಪಾಯಿಂಟ್ ಅಂತೇಳಿ ಕರೀತಾರೆ. ಪಾಲ್ಸ್ ದೀವಿ ಪಾಯಿಂಟ್, ಪಾಲ್ಸ್ ದೀವಿ ಪಾಯಿಂಟ್, ಪಾಲ್ಸ್ ದೀವಿ ಪಾಯಿಂಟ್. ಇದು ತಮಿಳುನಾಡಿನ ಕಾಲಿಮೇರಿ ಪಾಯಿಂಟ್, ತಮಿಳುನಾಡಿನ ಕಾಲಿಮೇರಿ ಪಾಯಿಂಟ್, ಕಾಲಿಮೇರಿ ಪಾಯಿಂಟ್. ಅಲ್ಲಿಂದ ಇಲ್ಲಿ ತನಕ ಕೋರಮಂಡಲ ಕೋಸ್ಟ್ ಇದೆ. ಕೋರಮಂಡಲ ತೀವ್ರ ಪ್ರದೇಶವು ಆಂಧ್ರ ಪ್ರದೇಶದ ಯಾವ ಪಾಯಿಂಟ್? ಇದು ಪಾಲ್ಸ್ ದೀವಿ ಪಾಯಿಂಟ್. ತಮಿಳುನಾಡಿನ ಯಾವ ಪಾಯಿಂಟು? ಕಾಲಿಮೇರಿ ಪಾಯಿಂಟ್. ಮುಂದೆ ಇನ್ನೂ ಆಂಧ್ರ ಪ್ರದೇಶದ ಇದು ಕರಾವಳಿ ತೀರ ಹೋಗಿದೆ ಉದ್ದಕ್ಕೆ. ಅದಕ್ಕೆ ಮೇಲ್ಗಡೆದ ಕೇವಲ ಆಂಧ್ರ ಪ್ರದೇಶ ನಾರ್ದನ್ ಸರ್ಕಾರ. ಎಂಥ ಸರ್ಕಾರ? ನಾರ್ದನ್ ಸರ್ಕಾರ. ಬಟ್ ಅದನ್ನು ನಿಮಗೆ ಗೊತ್ತಿದೆ. ನಾನು ಈ ಕರ್ನಾಟಕ ಎಂಬ ಪ್ಲೇಸನ್ನು ತೋರಿಸೋ ಸಲುವಾಗಿ ಇಲ್ಲಿ ಹೇಳ್ತಾ ಇದ್ದೀನಿ. ಈ ಕರ್ನಾಟಕ ಎಂಬ ಸ್ಥಳ ಎಲ್ಲೈತಂದ್ರೆ ಈ ಜಾಗದಲ್ಲಿ ಐತಿ. ಕೋರಮಂಡಲ ತೀವ್ರ ಪ್ರದೇಶದ ಪಕ್ಕದಲ್ಲಿದ್ದಂಥ ಪ್ರಸಿದ್ಧವಾದಂಥ ಪ್ಲೇಸ್ ಯಾವುದು? ಕರ್ನಾಟಕ. ಕರ್ನಾಟಕ. ಕರ್ನಾಟಕ ರಾಜಧಾನಿ ಯಾವುದು? ಆರ್ಕಾಟ್. ಕರ್ನಾಟಕದ ರಾಜಧಾನಿ ಯಾವುದು? ಆರ್ಕಾಟ್. ಆರ್ಕಾಟದಲ್ಲಿ ಯಾರ ಆಳ್ವಿಕೆ ಇತ್ತು? ನವಾಬ್. ಆರ್ಕಾಟ್ನಲ್ಲಿ ಯಾರ ಆಡಳಿತ ಇತ್ತು? ನವಾಬ್. ನವಾಬ್. ಈ ನವಾಬರು ಯಾರ ಅಧೀನದಲ್ಲಿದ್ದಾರೆ? ಹೈದರಾಬಾದ್ ನಿಜಾಮನ ಅಧೀನದಲ್ಲಿದ್ದಾರೆ. ಯಾರ ಅಧೀನದಲ್ಲಿ? ಹೈದರಾಬಾದ್ ನಿಜಾಮ. ಎಷ್ಟು ಚಂದ ಆಡಳಿತ ಇತ್ತು ಗೊತ್ತಾ? ಇಲ್ಲಿ ಹೈದರಾಬಾದಲ್ಲಿ ನಿಜಾಮರ ಆಡಳಿತ. ಹೈದರಾಬಾದಲ್ಲಿ ಯಾವುದು? ನಿಜಾಮರ ಆಡಳಿತ. ಇಲ್ಲಿ ಆರ್ಕಾಟದಲ್ಲಿ ಯಾರ ಆಡಳಿತ? ನವಾಬರ ಆಡಳಿತ. ಇಲ್ಲಿ ಮದ್ರಾಸದಲ್ಲಿ ಏನಂತಂದಾಗ ಬ್ರಿಟಿಷರ ಆಡಳಿತ. ಬ್ರಿಟಿಷರ ಆಡಳಿತ. ಈ ಕಡೆ ಮೈಸೂರು ಭಾಗದಲ್ಲಿ ಹೈದರ್ ಅಲಿಯ ಆಡಳಿತ. ಹೈದರ್ ಅಲಿ ಆಡಳಿತ ವಹಿಸಿಕೊಳ್ಳೋದಕ್ಕಿಂತ ಮೊದಲು ಯಾರು ಏನಂತಂದಾಗ ಮೈಸೂರನ್ನು ಆಳ್ವಿಕೆ ಮಾಡುತ್ತಿದ್ದರು ಅಂದಾಗ ಹೈದರ್ ಅಲಿ ಈ ಕೆಳಗಿನ ಯಾವ ಒಡೆಯನ ಕಾಲದಲ್ಲಿ ಸೈನಿಕನಾಗಿ ಸೇವೆ ಸಲ್ಲಿಸತೊಡಗಿದ್ದನು? ಇನ್ನು ಹೈದರ್ ಅಲಿ 1746ರಲ್ಲಿ ಮೈಸೂರಿನ ಸರ್ವಾಧಿಕಾರಿಯಾಗಿಲ್ಲ. ಹೈದರ್ ಅಲಿ ಮೈಸೂರಿನ ಸರ್ವಾಧಿಕಾರಿಯಾದ ವರ್ಷ. ಇದು ಡೈರೆಕ್ಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕ್ವಶನ್. ಹೈದರ್ ಅಲಿ ಮೈಸೂರಿನ ಸರ್ವಾಧಿಕಾರಿಯಾಗಿ ಆಯ್ಕೆಯಾದ ವರ್ಷ ಸರಿ ಐತಿ. ಎಷ್ಟು? 1400 ಬೀಳು. ಮುಂದೆ ಇನ್ನೊಂದೆರಡು ನಂಬರ್, ಇನ್ನೊಂದೆರಡು ಬೀಳಿ. ಅವ ಹೈದರ್ ಅಲಿ ಹುಟ್ಟಿದ್ದೆ 1721 ಹುಟ್ಟ್ಯಾನ. ಹಾಂ, ಇಲ್ಲ, ತಪ್ಪು ಮಾನವನ ಸಹಜ. ಪ್ರಯತ್ನ ಪಡೆದು ಭಾಳ ಇಂಪಾರ್ಟೆಂಟು. ಅಲ್ಲಿ ಪ್ರಯತ್ನ ಐತಲ್ಲ ಭಾಳ ಇಂಪಾರ್ಟೆಂಟ್. ಹೀಗಾಗಿ ಏನಂತಂದಾಗ 1761 ಹೈದರ್ ಅಲಿ ಮೈಸೂರಿನ ಸರ್ವಾಧಿಕಾರಿಯಾದದ್ದು. ನಾನು ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ ಗೊತ್ತೇನು? ಹೈದರ್ ಅಲಿ ಈ ಕೆಳಗಿನ ಯಾವ ಒಡೆಯನ ಕಾಲದಲ್ಲಿ ಮೈಸೂರಿನ ಸೈನಿಕನಾಗಿದ್ದ? ಮೊದಲಿಗೆ ಏನಾಗಿದ್ದ? ಸೈನಿಕನಾಗಿದ್ದ. 2ನೇ ಕೃಷ್ಣರಾಜ ಒಡೆಯರ್ ಸೈನ್ಯದಲ್ಲಿ, 2ನೇ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಸೈನಿಕನಾಗಿದ್ದ. ಮುಂದೆ ಸರ್ವಾಧಿಕಾರಿ ಆಗ್ತಾನೆ. ಮತ್ತು ಇಲ್ಲಿ ಯಾವ ಆಡಳಿತ? ಪೇಶ್ವೆಗಳ ಆಡಳಿತ ಇತ್ತು. ಇಲ್ಲಿ ಯಾವ ಆಡಳಿತ? ಮರಾಠರ ಪೇಶ್ವೆಗಳ ರೂಲ್. ಆಗ ದಕ್ಷಿಣ ಭಾರತದಲ್ಲಿ ಫುಲ್ ಕಿಚಡಾಪತಿಯಾಗಿತ್ತು ಇಲ್ಲಿ. ಅಂದಾಗ ರಾಜಕೀಯ ಸ್ಥಿರತೆ ಭಾಳಷ್ಟು ಬಲಿಷ್ಠವಾಗಿತ್ತು. ಇವು ಎಲ್ಲರೂ ಒಬ್ಬನಿಗಿಂತ ಒಬ್ಬ ಡಾಮಿನೇಟೆಡ್. ಅವಳು ಫ್ರೆಂಚರ್ ಸಹಿತ ಪಾಂಡಿಚೇರಿಯಲ್ಲಿ ಬಂದು ಕೂತಿರಲ್ಲ, ಇಲ್ಲೇ ಪಕ್ಕದಲ್ಲೇ ಫ್ರೆಂಚರ್, ಹೌದಲ್ಲ? ಹೀಗೇನಂತಂದಾಗ ಅವಾಗ ಈ ಆಂಗ್ಲೋ ಫ್ರೆಂಚ್ ಕರ್ನಾಟಕ ಯುದ್ಧಗಳು ನಡೀತಾವು. ಈ ನಿಜಾಮನ ಅಧೀನದಲ್ಲಿದ್ದವನು ಯಾರು? ನವಾಬ. ಅಂದಾಗ ಆರ್ಕಾಟ್. ಹೂ ವಾಸ್ ದ ಫಸ್ಟ್ ನಿಜಾಮ್ ಆಫ್ ಹೈದರಾಬಾದ್? ಹೈದರಾಬಾದಿನ ಮೊದಲ ನಿಜಾಮ ನಿಜಾಮ್ ಉಲ್ ಮುಲ್ಕ್. ಇಟ್ ಈಸ್ ಟೈಟಲ್, ಇಟ್ ಈಸ್ ನಾಟ್ ನೇಮ್. ನಿಜಾಮ್ ಉಲ್ ಮುಲ್ಕ್ ಅಂತ ಟೈಟಲ್ ಕೊಟ್ಟು ಮೊಘಲ್ ಎಂಪೈರ್. ಔರಂಗಜೇಬ್. ಔರಂಗಜೇಬನು ದಕ್ಷಿಣದಲ್ಲಿ ಒಬ್ಬ ಸುಬೇದಾರನನ್ನಾಗಿ ನೇಮಕ ಮಾಡಿ ನಿಜಾಮ್ ಉಲ್ ಮುಲ್ಕ್ ಅಂತ ಹೆಸರು ಕೊಟ್ಟ. 2ನೇ ಅಸಫ್ ಜಾ ಅಲ್ಲ, ಒಂದು ಅಕ್ಷರ ಕೊಡ್ತೀನಿ ನೋಡಿ.
ಹಾಂ, ವೆರಿ ಗುಡ್. ಕಮ್ರುದ್ದೀನ್, ಅಸಫ್ಜಾ ಕಮ್ರುದ್ದೀನ್ ಇವನೇ ನಿಜಾಮ್ ಉಲ್ ಮುಲ್ಕ್. ಇಲ್ಲಿ ಏನಂತಂದಾಗಿದೆ, ಇವ ಮೈಸೂರಿನ ಮೊದಲ ಇದು ಮರಾಠದ ಮೊದಲ ಪೇಶ್ವೆ. ಹೂ ವಾಸ್ ದ ಫಸ್ಟ್ ಪೇಶ್ವೆ ಆಫ್ ಮರಾಠಾಸ್? ಬಾಲಾಜಿ ವಿಶ್ವನಾಥ್. ಹಂಗೆ ಅರ್ಕಾಟಿನ ಮೊದಲ ನವಾಬ್ ದೋಸ್ತ ಅಲ್ಲಿ. ಈ ದೋಸ್ತ್ ಅಲಿಯನ್ನು ಬಂಧನಕ್ಕಿಡು ಮಾಡಿ ಮರಾಠರು ಕರ್ಕೊಂಡು ಹೋದರು. ಆಗ ಇಲ್ಲಿ ನವಾಬನಾಗಿ ಆಯ್ಕೆಯಾದಂಥ ವ್ಯಕ್ತಿ ಅನ್ವರುದ್ದೀನ್. ಇಲ್ಲಿ ನವಾಬ್ ಯಾರಿದ್ದ? ಅರ್ಕಾಟಿನ ಕರ್ನಾಟಕ ರಾಜಧಾನಿ ಯಾವುದು? ಅರ್ಕಾಟಿನ ನವಾಬ ಯಾರಿದ್ದ ಆ ಟೈಮ್ದಲ್ಲಿ? ಅನ್ವರುದ್ದೀನ್ ಇದ್ದ. ಈ ಅನ್ವರುದ್ದೀನ್ ಏನು ಮಾಡ್ತಾನೆ, ಸ್ವಲ್ಪ ಟೀ ಕುಡಿದು ಬಂದು ಆಂಗ್ಲೋ ಫ್ರೆಂಚ್ ಯುದ್ಧಕ್ಕೆ ನೀ ಆಗ್ತಾನೆ ನಾವು. ಹೌದು. ಹಾಗಾಗಿ ಮೊದಲನೇ ಆಂಗ್ಲೋ ಫ್ರೆಂಚ್ ಯುದ್ಧ ನಡೆದದ್ದು ಯಾವಾಗ? 1748. ಹಾಗಾಗಿ ಸ್ವಲ್ಪ ಹೋಗಿ ಬಂದು ಯುದ್ಧಗಳು ಮಾಡೋಣಂತ ಆಗ್ಬೋದಲ್ಲ? ಓಕೆ.